90%ಗೂ ಹೆಚ್ಚು ಜನರಿಗೆ ದೇವರ ಯಾವ ಭಾಗದಲ್ಲಿ ದೀಪ ಹಚ್ಚಿಡಬೇಕು ಎಂಬುದೇ ಗೊತ್ತಿಲ್ಲ. ದೇವರ ಮುಂದೆ ಪ್ರತಿನಿತ್ಯ ದೀಪವನ್ನು ಬೆಳಗಿಸುವುದರಿಂದ ಅದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಹಾಗೂ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಎಲ್ಲರೂ ದೇವರನ್ನು ಪೂಜಿಸುವಾಗ ದೀಪವನ್ನು ಹಚ್ಚಿಡುತ್ತಾರೆ. ಆದರೆ ಹೆಚ್ಚಿನವರಿಗೆ ದೇವರ ಯಾವ ಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಎಂಬುದು ತಿಳಿದಿರುವುದಿಲ್ಲ. ದೇವರ ಯಾವ ಭಾಗದಲ್ಲಿ ನಾವು ದೀಪವನ್ನು ಹಚ್ಚಿಡಬೇಕು? ದೇವರಿಗೆ ದೀಪವನ್ನು ಹಚ್ಚಿಡುವಾಗ ದೇವರ ಯಾವ ಭಾಗದಲ್ಲಿ, ಅಂದರೆ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಎನ್ನುವ ಗೊಂದಲ ಹುಟ್ಟಿಕೊಳ್ಳುತ್ತದೆ. ಒಂದು ವೇಳೆ ನೀವು ಜೋಡಿ ದೀಪಗಳನ್ನು ಹಚ್ಚಿಡುತ್ತಿದ್ದರೆ ದೇವರ ಬಲಭಾಗದಲ್ಲಿ ಆಗಿರಲಿ ಅಥವಾ ಎಡಭಾಗದಲ್ಲೇ ಆಗಿರಲಿ ದೇವರಿಗೆ ದೀಪವನ್ನು ಹಚ್ಚಿಡಬಾರದು. ನೀವು ದೇವರಿಗೆ ದೀಪವನ್ನು ದೇವರ ಮುಖದ ಮುಂದೆ ನೇರವಾಗಿ ಹಚ್ಚಿಡಬೇಕು. ಈ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ದೀಪದ ಜ್ವಾಲೆ ನೇರವಾಗಿ ದೇವರ ಕಡೆಗೆ ಹೋಗುತ್ತದೆ. ಇದು ದೇವರನ್ನು ಬಹುಬೇಗನೆ ಸಂತುಷ್ಟವಾಗುವಂತೆ ಮಾಡುತ್ತದೆ. ಇದು ಕೇವಲ ಜೋಡಿ ಎಣ್ಣೆಯ ದೀಪಕ್ಕೆ ಮಾತ್ರವಲ್ಲ, ಜೋಡಿ ತುಪ್ಪದ ದೀಪಕ್ಕೂ ಸೀಮಿತವಾಗಿರುತ್ತದೆ. ಒಂದು ವೇಳೆ ದೇವರ ಮುಂದೆ ಒಂಟಿ ತುಪ್ಪದ ದೀಪವನ್ನು ಹಚ್ಚಿಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ದೇವರ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹಾಗೂ ದೇವರ ಮುಂದೆ ನೇರವಾಗಿ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಎಣ್ಣೆಯ ದೀಪ ಹಚ್ಚಿಡುವ ವಿಧಾನ ಇದಲ್ಲದೆ ಯಾವುದೇ ಭಕ್ತರು ಅಥವಾ ಸಾಧಕರು ಒಂಟಿ ಎಣ್ಣೆಯ ದೀಪವನ್ನು ಬೆಳಗಿಸಿದರೆ ಆ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು. ಜೋಡಿ ಎಣ್ಣೆಯ ದೀಪವಾದರೆ ದೇವರ ಮುಂದೆ ನೇರವಾಗಿ ಹಚ್ಚಿಡಬೇಕು. ಇದಲ್ಲದೆ ಯಾರಾದರೂ ದೇವಸ್ಥಾನದಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದರೆ ಅವರು ದಿಕ್ಕುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಮತ್ತು ತಪ್ಪಾಗಿಯೂ ಕೂಡ ದೇವಾಲಯದಲ್ಲಿ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಇಡಬೇಡಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಹುದು ಎನ್ನುವ ನಂಬಿಕೆ ಇದೆ. ದೇವರಿಗೆ ನೀವು ದೀಪವನ್ನು ಹಚ್ಚಿಡುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಹಚ್ಚಿಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ ಹಾಗೂ ಪೂಜೆಯ ಫಲವನ್ನು ಪಡೆದುಕೊಳ್ಳಲು ನಿಮಗೆ ಇದು ಸಹಕಾರಿಯಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.